ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್. ನಾವು ನೆನ್ನೆ ರಾತ್ರಿ ಧರ್ಮಸ್ಥಳದಿಂದ ಡೈರೆಕ್ಟು ಉಡುಪಿಗೆ ಬಂದು ಸ್ಟೇ ಆಗಿದ್ವಿ. ನಾವು ಸ್ಟೇ ಆಗಿದ್ದು ಹೋಟೆಲ್ ಇದ್ದೇನೆ. ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ನಾವು ಉಡುಪಿ ಮಠಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಇಲ್ಲಿಂದ ಕೃಷ್ಣ ಮಠ ಜಸ್ಟ್ 1 ಕಿಲೋಮೀಟರ್ ಇದೆ, ಬಟ್ ನಾವು ಕಾರಲ್ಲೇ ಹೊರಟ್ವಿ. ಬಸ್ ಸ್ಟಾಪು ಇಲ್ಲ ಟಿಕೆಟ್ ತಗೊಂಡು ಹೋಗೋಣ. ಫೈನಲಿ ನಾವು ಮಠದ ಹತ್ರ ಬಂದ್ವಿ, ಬಟ್ ಜನ ಜಾಸ್ತಿ ಇದ್ದರು. ಓಕೆ, ಬಟ್ ನಮಗೆ ಅರ್ಧದಿಂದ ಮುಕ್ಕಾಲು ಅವರ್ ಒಳಗಡೆ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ನಮಗೆ ಇಲ್ಲಿ ವಿಗ್ರಹಗಳು ಕೂಡ ಕಾಣಿಸ್ತು, ನೋಡಿದ್ವಿ. ಬಟ್ ತುಂಬ ಕಾಸ್ಟ್ಲಿ ಇತ್ತು. ಅಲ್ಲಿಂದ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೊರಟ್ವಿ. ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂದರು. ಎರಡೂ ಚೆನ್ನಾಗಿತ್ತು. ಹೋಗೋಣ. ಫೋನ್ ಇಸ್ಕೊಂಬಿಡ. ಇದು ಮಾಡ್ರನ್ ತೆಪ್ಪ ಇದ್ರೆ ಬರೀ ಲೆಫ್ಟ್ಗೆ ಹೋಗ್ತಾ ಇರುತ್ತೆ. ಬರೀ ಲೆಫ್ಟಲ್ಲೇ ಮಾಡ್ತಾ ಇದ್ರೆ ರೈಟ್ಗೆ ಹೋಗುತ್ತೆ. ಒಂದ್ಸಲ ರೈಟ್ ಒಂದ್ಸಲ ಲೆಫ್ಟ್ ಮಾಡಿದ್ರೆ ಸ್ಟ್ರೈಟ್ ಹೋಗುತ್ತೆ. ಈ ನಾನು ಇವಾಗ ಹಿಂಗೆ ಇಟ್ಕೊಂಡಿದ್ದೀನಲ್ಲ ಪೊಸಿಷನ್, ಇದನ್ನೇನಾದರೂ ನೀವು ಈ ರೀತಿ ಅಥವಾ ಈ ರೀತಿ ಇಟ್ಕೊಂಡ್ರೆ ಹೋಗಲ್ಲ. ಅದು ಏನಕ್ಕೆ ಹೋಗಲ್ಲ ಅಂದರೆ, ಹೀಗೆ ಇಟ್ಕೊಂಡು ಹಿಂಗೆ ಮಾಡಿದಾಗ ಏನಾಗುತ್ತೆ, ಬರೀ ನೀರು ಕಟ್ ಆಗುತ್ತೆ. ಹುಷಾರು. ಒಂದ್ಸತಿ ಈ ಕಡೆಗೆ ಒಂದ್ಸತಿ ಈ ಕಡೆಗೆ. ಮಾಮ ಎಲ್ದಂಗ್ ಮಾಡು. ಚಿಕ್ಕ ಚಿಕ್ಕದ್ ಕೊಡ್ದ. ಒಂದ್ಸತಿ ಅತ್ತ ಒಂದ್ಸತಿ ಫೈನಲಿ ನಾವು ಕಾಪು ಬೀಚಿಗೆ ಬಂದ್ವಿ. ಇದು ಉಡುಪಿಯಲ್ಲಿದೆ, ಮತ್ತು ಇಲ್ಲಿ ಜನ ಕೂಡ ಕಡಿಮೆ ಇರ್ತಾರೆ. ನಾನು ಮೊದಲೇ ಹೇಳಿದ್ದೆ ಜನ ಕಡಿಮೆ ಇರಬೇಕು ಅಂತ. ಉನ್ನತಿ ಆಸೆ ಇದು ಮಣ್ಣಲ್ಲಿ ಆಡಬೇಕು ಅಂತ. ಅವಳು ಮೊದಲೇ ರೆಡಿಯಾಗಿ ಬಂದಿದ್ದು ಎಲ್ಲನೂ ತೊಗೊಂಡು. ಇಲ್ಲೇ ಆಡಿಕೊಂಡು ಸನ್ಸೆಟ್ ನೋಡಿಕೊಂಡು ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್.